ಅಕ್ಕಿ ಗೋಧಿಯಿಂದಾನೇ ಬಿ ಪಿ ಬರೋದು, ಅಕ್ಕಿ ಗೋಧಿಯಿಂದಾನೇ ಹ್ಮ್. ಈ ರಿಫ್ಲೆಕ್ಸ್ ಪ್ರಾಬ್ಲಮ್ಸ್ ಬರೋದು ಎಲ್ಲ ಅದ್ರಿಂದ. ನಿಮ್ಮ ಊಟ ಬದಲಾವಣೆ ಆದ್ರೆ ನಿಮಗೆ ಆರೋಗ್ಯ. ವಾಲ್ನಟ್ ತಿನ್ರಿ, ನಿಮಗೆ ಎಲ್ಲ ಸರಿ ಹೋಗುತ್ತೆ. ಲವಂಗ ತಿನ್ರಿ, ನೀವು ಆರಾಮಾಗ್ತೀರೋ. ಅಕ್ಕಿ ಗೋಧಿ ಹಾಲು ಸಕ್ಕರೆ ತಿನ್ನಬಾರದು ಅಂತ ಪಟ್ಟಿ ಮಾಡಿದ್ದೀವಿ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಹಾರ ವಿಜ್ಞಾನಿ, ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಖ್ಯಾತಿ ಪಡೆದಿರುವಂತಹ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಖಾದರ್ ಸರ್ ಇದ್ದಾರೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಅವರು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. M2 ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನಿಮ್ಮ ಸಾಕಷ್ಟು ಪ್ರಶ್ನೆಗಳು ನನ್ನ ಬಳಿ ಇದೆ. ಅದರಲ್ಲಿ ಕೆಲ ಆಯ್ದ ಪ್ರಶ್ನೆಗಳನ್ನ ನಾನು ಈ ಸಂಚಿಕೆಯಲ್ಲಿ ಕೇಳ್ತೀನಿ. ಸರ್, ಐ ಆಮ್ ಹ್ಯಾವಿಂಗ್ ಆಸಿಡ್ ರಿಫ್ಲೆಕ್ಸ್ ಪ್ರಾಬ್ಲಮ್ ಫ್ರಮ್ ಮೆನಿ ಇಯರ್ಸ್ ಅಂತ ಹೇಳ್ತಿದ್ದಾರೆ. ಆಲ್ಸೋ ಹೈ BP ಇದೆಯಂತೆ ಇವ್ರಿಗೆ. ಪ್ಲೀಸ್ ನನಗೆ ರೆಮಿಡೀಸ್ ಕೊಡಿ ಆಸಿಡ್ ರಿಫ್ಲೆಕ್ಸ್ಗೆ ಅಂತ. BP ಪ್ರೋಟೋಕಾಲ್ ಅಂತ ಇದೆ ಇವ್ರಿಗೆ, ಎರಡು ಸೇರಿ. ಅಂಬಲಿ ಕಡ್ಡಾಯ, ಬ್ರೇಕ್ಫಾಸ್ಟ್ ಮುಂಚೆ, ರಾತ್ರಿ ಡಿನ್ನರ್ಗೆ ಮುಂಚೆ. ಅಂಡ್ ಆ ಪ್ರೋಟೋಕಾಲ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ 6 ವಾರದಲ್ಲಿ ಆಸಿಡ್ ರಿಫ್ಲೆಕ್ಸ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. 6 ತಿಂಗಳಲ್ಲೇ ಅವ್ರ BP ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಜಸ್ಟ್ ಇನ್ 6 weeks. ಎಸ್, 6 weeks ಅಲ್ಲಿ ಹೊಟ್ಟೆ ಸರಿ ಹೋಗ್ತಾ ಬರುತ್ತೆ. 6 ತಿಂಗಳಲ್ಲಿ BP ಪ್ರಾಬ್ಲಮ್ ಸೆಟ್ ಆಗುತ್ತೆ. ಬಟ್ ಸ್ಟ್ರಿಕ್ಟ್ ಆಗಿ ಅವ್ರು ಕರೆಕ್ಟ್ ಆಗಿ ಆ ಪ್ರೋಟೋಕಾಲ್ ನ ಮಾಡ್ಲೇಬೇಕು. ನಾನು ಅಕ್ಕಿ ಗೋಧಿ ತಿಂತಾ ಇರ್ತೀನಿ ಅಂದ್ರೆ ಆಗೋದಿಲ್ಲ. ಅಕ್ಕಿ ಗೋಧಿಯಿಂದಾನೇ BP ಬರೋದು, ಅಕ್ಕಿ ಗೋಧಿಯಿಂದಾನೇ ಈ ರಿಫ್ಲೆಕ್ಸ್ ಪ್ರಾಬ್ಲಮ್ಸ್ ಬರೋದು ಎಲ್ಲ ಅದರಿಂದ. ಸೊ ಮೇನ್ ಫುಡ್ ಬದಲಾದ್ರೆ ಇನ್ಫ್ಲಮೇಟರಿ ಫುಡ್ ತಿಂತಾ ಇದ್ದಾರೆ ಅಂತ. ಈ ಚಪಾತಿ ಬಳಸೋದ್ರಿಂದ ಇನ್ಫ್ಲಮೇಷನ್ ಒಳಗಡೆ ಆ ಸೂಕ್ಷ್ಮ ಜೀವಿಗಳು ಇಲ್ದೇ ಇರಂಗೆ ಇನ್ಫ್ಲೇಮ್ ಆಗ್ಬಿಟ್ಟಿದೆ ಬಾಡಿ ಒಳಗಡೆ. ಎಪಿಥೀಲಿಯಲ್ ಸೆಲ್ಸ್ 4 ದಿವಸಕ್ಕೊಮ್ಮೆ ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಹೊಸದಾಗ್ಬೇಕು, ಅದನ್ನು ಊತ ಆಗ್ತಾ ಇದೆ ಅವ್ರಿಗೆ. ಆಂಟಿ ಇನ್ಫ್ಲಮೇಟರಿ ಫುಡ್ ಅಂದ್ರೆ ನಾರುಯುಳ್ಳ ಆಹಾರ. ಇಡೀ ಪ್ರಪಂಚದಲ್ಲಿ ಯಾರು ಈ ಮಾತು ಹೇಳೋದಿಲ್ಲ, ನಾನೊಬ್ನೇ ಈ ಮಾತು ಹೇಳ್ತಾ ಇರೋದು. ನಿಮ್ಮ ಊಟ ಬದಲಾವಣೆ ಆದ್ರೆ ನಿಮಗೆ ಆರೋಗ್ಯ. ಈಗ ಇಡೀ ಮಾನವ ಜಾತಿ ಅನಾರೋಗ್ಯಕರ ಆಹಾರವನ್ನ ತಿನ್ನುವುದರಿಂದನೇ ರೋಗಗಳಿಗೂ ಬರ್ತಾ ಇರೋದು. ಸೊ ಅನ್ಲೆಸ್ ಯು ಚೇಂಜ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್, ಯು ವಿಲ್ ನೆವರ್ ಎವರ್ ಹ್ಯಾವ್ ಎನಿ ಸೊಲ್ಯೂಷನ್ ಪರ್ಮನೆಂಟ್. ಸೊ ಇದು ಎಲ್ಲರೂ ತಿಳ್ಕೋಬೇಕು. ಎಲ್ಲ ಡಾಕ್ಟರ್ಗಳು ಹೇಳ್ತಾ ಇಲ್ಲ ಅನ್ನೋದಕ್ಕೆ ನೀವು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ಬೋದು, ಬಟ್ ಅದಕ್ಕೆ ನಿಮ್ಗೆ ಯಾವ ರೋಗವೂ ವಾಸಿ ಆಗಲ್ಲ. ಸೊ ಆಹಾರವೇ ಆರೋಗ್ಯ. ಸೊ ನಿಮ್ಮ ಆಹಾರ ಸರಿ ಇಲ್ಲ, ಈಗ ಅದನ್ನ ಬದಲಾವಣೆ ಮಾಡ್ಕೊಳ್ಳಿ. ಸರಿಯಾದ ಆಹಾರ ಏನು ಅಂತ ನಾವು 30 ವರ್ಷದಿಂದ ಪ್ರಯೋಗಗಳು ಮಾಡಿ ನಿರ್ಧಾರ ಮಾಡಿದ್ದೀವಿ. ಇದನ್ನ ನಮ್ಮ ಕೃಷ್ಣ ಭಗವಾನರೇ ಹೇಳಿದ್ದಾರೆ ಭಗವದ್ಗೀತದಲ್ಲಿ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದ್ರೆ ನಿಮ್ಗೆ ಯಾವ ರೋಗವೂ ಇರಬಾರದು, ಸುಖವಾಗಿರ್ಬೇಕು. ಎಲ್ಲ ದುಃಖವನ್ನಾನು ಹರಿಸ್ಕೋಬೇಕು ಅಂದ್ರೆ ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಸ್ವಪ್ನಾವಬೋಧಸ್ಯ. ಅಂದ್ರೆ ಒಳ್ಳೆ ನಿದ್ರೆ, ಒಳ್ಳೆ ವಿಹಾರ, ಒಳ್ಳೆ ಯೋಚನೆ, ಒಳ್ಳೆ ಕರ್ಮಗಳು, ಒಳ್ಳೆ ಆಹಾರ, ಇವೆಲ್ಲ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂಸ್ಕೃತ ಅದ್ಭುತ ಶ್ಲೋಕದ ಪರ್ಯಾಯ ಅರ್ಥವೇ ನಾನೆಲ್ಲ ಹೇಳ್ತಾ ಇರೋದು. ಗುಡ್ಡ ಬೆಟ್ಟ ಹತ್ರಿ, ಒಳ್ಳೆ ನಾರುಯುಳ್ಳ ಊಟ ಮಾಡ್ರಿ, ಇದೆಲ್ಲ ಒಳ್ಳೆ ನಿದ್ದೆ ಮಾಡ್ರಿ, ಇವೆಲ್ಲ ಇದ್ರೇನೆ ಸಂಪೂರ್ಣ ಆರೋಗ್ಯ. ಆರೋಗ್ಯ ಒಂದ್ ಮಾಡ್ತೀನಿ ಆರೋಗ್ಯವಾಗಿರ್ತೀನಿ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ವಾಲ್ನಟ್ ತಿನ್ರಿ, ನಿಮಗೆ ಎಲ್ಲ ಸರಿ ಹೋಗುತ್ತೆ. ಲವಂಗ ತಿನ್ರಿ, ನೀವು ಆರಾಮಾಗ್ತೀರೋ. ಇನ್ನೊಂದು ಜಿಂಜರು, ಜೇನುತುಪ್ಪ, ದಾಲ್ಚಿನ್ನಿ ಚಕ್ಕೆ ಜ್ಯೂಸ್ ಮಾಡ್ಕೊಂಡು ಡೈಲಿ 1 ಲೋಟ ಕುಡಿರಿ, ನಿಮ್ಗೆಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ. ಅದ ಆಗೋದಿಲ್ಲ. ನೀವು ವಾಲ್ನಟ್ ಅಂದಾಗ ನೆನಪಾಯ್ತು ಸರ್, ಅದು ಬ್ರೈನ್ ಶೇಪ್ ಅಲ್ಲಿ ಇದೆ, ಬ್ರೈನ್ ಒಳ್ಳೇದು. ಆಲ್ಮಂಡ್ ತಿನ್ರಿ, ಅದೆಲ್ಲ ಸುಳ್ಳು. ಇಟ್ಸ್ ಆಲ್ ಟ್ರೆಂಡ್ಸ್. ಅವರವರ ಪದಾರ್ಥಗಳನ್ನ ಅವರು ಮಾರಾಟ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಈಗ ಇನ್ನೂ ಎಷ್ಟು ಮೋಸ ಆಗಿದೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಆದ್ರೆ ದುಡ್ಡು ಬರುತ್ತೆ ಅಂತ ಬಿಟ್ಟಿದ್ದು ಎಲ್ಲರೂ. ಸೊ ಇದೆಲ್ಲ ಮೋಸಗಳು ನಡೀತಾ ಇವೆ. ಜನರು ತುಂಬಾ ಗಮನಿಸ್ಕೊಂಡು
ನಿಮ್ಮ ಜೀವನ ಪರ್ಯಂತ ಒಳ್ಳೆ ಆಹಾರ ಪದ್ಧತಿ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳಿ. ಯಾವುದೋ ಒಂದರಿಂದ ಆರೋಗ್ಯ ಬರುತ್ತೆ ಅನ್ನೋದು ಸುಳ್ಳು. ನಿಮ್ಮ ಇಡೀ ಜೀವನದ ಚಟುವಟಿಕೆಗಳು ಸಂಪೂರ್ಣವಾಗಿ ಸಮಗ್ರವಾಗಿ ಬದಲಾವಣೆ ಮಾಡಿಕೊಂಡು ಪೂರ್ತಿ ಅವಗಾಹನ ಜೊತೆ ನಿಮ್ಮ ಜೀವನವನ್ನ ಪ್ರಜ್ಞಾಪೂರ್ವಕವಾಗಿ ನಡೆಸೋದನ್ನ ಕಲ್ತ್ಕೊಳ್ಳಿ. ಇದು ನಿಜವಾದ ಆರೋಗ್ಯದ ಗುಟ್ಟು. ಒಂದರಿಂದ ಆಗತ್ತೆ ಅಂತ ಅಲ್ಲ. ನಾನು ಹೇಳಿದ್ದೀನಿ ಅಂತ ಗುಡ್ಡ ಬೆಟ್ಟ ಹತ್ತಾ ಇದ್ರೆ ಸಾಲದು, ಸರಿಯಾದ ಆಹಾರನೂ ತಿನ್ಬೇಕು. ನಾನು ಸರಿಯಾದ ಆಹಾರ ತಿಂತಾ ಇದ್ದೀನಿ ಅಂತ ಗುಡ್ಡ ಬೆಟ್ಟ ಹತ್ತದೇ ಇದ್ರೆ ಸಾಲದು, ಆ ಚಟುವಟಿಕೆಗಳು ಬೇಕು. ಸೊ ಎಲ್ಲ ಸೇರಿ ಒಟ್ಟಿಗೆ ಆರೋಗ್ಯ ಸಿಗುತ್ತೆ. ನಾನು ಅಕ್ಕಿ ಗೋಧಿನೇ ತಿಂತೀನಿ, ಕರಗಿಸ್ತೀನಿ, ಗುಡ್ಡ ಬೆಟ್ಟ ಹತ್ತೀನಿ ಅನ್ನೋರು ಕೆಲವರು ಇರ್ತಾರೆ. ಆದ್ರೂ ಅವ್ರಿಗೆ ರೋಗ ಯಾವ್ದೋ ಒಂದು ಬಂದೇ ಬರುತ್ತೆ. ಗ್ಯಾರಂಟಿ ಅದು. ಸರ್, ಇವ್ರ ವೈಫ್ಗೆ ಅಡಿನೋಮಯೋಸಿಸ್ ಇಶ್ಯೂ ಇದೆಯಂತೆ. ಸೊ ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕ್ಯಾನ್ಸರಸ್ ಕಂಡೀಷನ್ಸ್ಗೆ ಹೋಗ್ತಾ ಇರುತ್ತೆ. ಅದು ಎಲ್ಲಿದೆ ಅನ್ನೋದ್ರ ಮೇಲೆ ಇರುತ್ತೆ. ಬಟ್ ಯು ಹ್ಯಾವ್ ಟು ಸಿಂಪ್ಲಿ ಫಾಲೋ ಎ ಕ್ಯಾನ್ಸರ್ ಪ್ರೋಟೋಕಾಲ್. ಕ್ಯಾನ್ಸರ್ ಆಗದೆ ಇದ್ದಿರಬಹುದು, ಬಟ್ ಇಟ್ ಈಸ್ ರೀಚಿಂಗ್ ದಟ್ ಸ್ಟೇಜ್. ಸೊ ಐ ಡೋಂಟ್ ಸೇ ದಟ್ ದೇ ಆರ್ ಕ್ಯಾನ್ಸರಸ್, ಬಟ್ ಬೆಟರ್ ಟು ಫಾಲೋ ಎ ಕ್ಯಾನ್ಸರ್. ಅದರಲ್ಲಿ ಯಾವ್ದು ಪ್ರೋಟೋಕಾಲ್ ಇದೆ ಸರ್ ಕ್ಯಾನ್ಸರ್ ಅಲ್ಲಿ ಪರ್ಟಿಕ್ಯುಲರ್ಲಿ? 20 ಪ್ರೋಟೋಕಾಲ್ಸ್ ಇದೆ. ಅದು ಯಾವುದು ಅಂತ ಅವ್ರ ಪೂರ್ತಿ ರಿಪೋರ್ಟ್ಸ್ ಅದೆಲ್ಲ ನೋಡ್ಕೊಂಡು ಹೇಳ್ಬೋದು. ಬಟ್ ಜನರಲ್ ಕ್ಯಾನ್ಸರ್ ಪ್ರೋಟೋಕಾಲ್ ಅಲ್ಲಿ ಪಾರಿಜಾತ ಕಷಾಯ, ಸೀಬೆ ಎಲೆ ಕಷಾಯ, ಅರಳಿ ಎಲೆ ಕಷಾಯ ಬೆಳಗ್ಗೆ ರಾತ್ರಿ ಕುಡಿಯಕ್ ಶುರು ಮಾಡಿ, ಸಿರಿಧಾನ್ಯಗಳ ಊಟ, ಅಂಬಲಿ, ಎಳ್ಳು, ಲಡ್ಡು ವಾರಕ್ಕೆ 2 ಸತಿ ತಿನ್ನೋದು, ಸೂರ್ಯ ನಮಸ್ಕಾರ ಮಾಡೋದು, ಇವೆಲ್ಲ ಬರೆದಿದ್ವಿ. ಕ್ಯಾನ್ಸರ್ ಪ್ರೋಟೋಕಾಲ್ ಇದೆ, ಅದನ್ನ ಫಾಲೋ ಮಾಡಕ್ ಹೇಳಿ. ಸರ್, ಕೊನೆ ಪ್ರಶ್ನೆ, HbA1c 11 ಇದೆ, ಇದನ್ನ ನಾನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಸಿಂಪಲ್. 5 ಸಿರಿಧಾನ್ಯಗಳನ್ನ 2 ದಿವಸ ಬದಲಾವಣೆ ಮಾಡಿ ತಿನ್ರಿ, ಅಂಬಲಿ ಕುಡೀರಿ, ಬೆಳಗ್ಗೆ ಎದ್ದು 1-1/4 ಗಂಟೆ ವಾಕಿಂಗ್ ಮಾಡ್ರಿ. 3 ವಾರದಲ್ಲಿ ನಿಮಗೆ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. 3 ತಿಂಗಳಲ್ಲಿ ನಿಮ್ಮ HbA1c 6-7ಗೆ ಇಳಿಸ್ಕೊಂಡು 100%. ಸಾವಿರಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ, ಲಕ್ಷಾಂತರ ಜನ ವಾಸಿ ಮಾಡ್ಕೊಳ್ತಾನು ಇದ್ದಾರೆ. ಏನು ತೊಂದರೆ ಇಲ್ಲ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ತಿನ್ನಬಾರದು ಅಂತ ಪಟ್ಟಿ ಮಾಡಿದ್ದೀವಿ, ಅದನ್ನ ತೋರಿಸ್ರಿ ಅವ್ರಿಗೆ. ತಿನ್ನಬೇಕು ಅನ್ನೋದು ಪಟ್ಟಿ ಇದೆ ಪ್ರೋಟೋಕಾಲ್ ಬುಕ್ ಅಲ್ಲಿ, 10ನೇ ಪೇಜ್ ಅನ್ಸುತ್ತೆ. ಅದನ್ನ ಫ್ಲಾಶ್ ಮಾಡ್ರಿ ಅವ್ರು. ಸರ್, ಥ್ಯಾಂಕ್ ಯು. ನಿಮ್ಮ ಈ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೆ ಸಮಯ ಕೊಟ್ಟಿದ್ದೀರಾ. ಸೊ ಧನ್ಯವಾದ ಸರ್. ತುಂಬಾ ಖುಷಿ ಆಗುತ್ತೆ. ನೋಡಿದ್ರಲ್ಲ, ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಖಾದರ್ ಅವರು ಉತ್ತರ ನೀಡಿದ್ದಾರೆ. ನಿಮ್ಮಲ್ಲಿ ಮತ್ತಷ್ಟು ಪ್ರಶ್ನೆಗಳಿರ್ಬೋದು. ಈ ಕಾರ್ಯಕ್ರಮವನ್ನ ನೋಡಿದ ನಂತರ ಈ ವಿಡಿಯೋ ಕೆಳಗಡೆ ಇರುವಂತಹ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ನೀವು ಪೋಸ್ಟ್ ಮಾಡಿದ್ರೆ ಮುಂದಿನ ಸಲ ಡಾಕ್ಟರ್ ಖಾದರ್ ಅವರನ್ನ ಭೇಟಿ ಮಾಡಿದಾಗ ಅದಕ್ಕೆ ಉತ್ತರವನ್ನ ಪಡೆಯುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಧನ್ಯವಾದಗಳು.